ಬೀಜ ಬಾಯಿಗೆ ಬರೆಸಿತಲ್ಲ ಗುರು ಸೀನು ಹಾಕಲ್ಲ ಬಾಳಕ್ಕೆ ಹಾಕಲ್ಲ. ಎಲ್ಲೋ ನಮಸ್ಕಾರ ಗುರುಗಳೇ, ಎಲ್ಲ ಹೇಗಿದ್ರ ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ. ಒಳ್ಳೆ ನೋಡಪ್ಪ, ಟೈಮ್ ಬಂದು 3:16 ಸಂಡೇ ಮಾರ್ನಿಂಗ್. ಇವತ್ತು ಎಲ್ಲಿಗಪ್ಪ ಪಯಣ ಅಂತ ಅಂದರೆ ಆಂಧ್ರ ತಮಿಳ್ನಾಡು ಕರ್ನಾಟಕ ಬಾರ್ಡರ್ಗೆ. ಲೊಕೇಶನ್ ಪರ್ಫೆಕ್ಟ್ ಪ್ಲೇಸ್ ಬಂದು ಅಂದರೆ ಮಲ್ಲಪ್ಪನ ಕೊಂಡ ಅಂತ ಸಂಗಮ ಅಂತ ಕರೀತಾರೆ. ಅಲ್ಲಿಗೆ ಇವತ್ತಿನ ಸಂಡೇ ಪಯಣ. ನಾನು ನಮ್ಮ ಫ್ರೆಂಡ್ ಇನ್ನೊಬ್ರು ಬರ್ತಾರೆ, ಇನ್ನೊಂದು 3 ಮೆಂಬರ್ಸ್ ಬರ್ತಾರೆ, ಜಾಯ್ನ್ ಆಗ್ತಾರೆ. ಇವಾಗ ಮೀಟಪ್ ಪಾಯಿಂಟಿಗೆ ಹೋಗ್ತಾಯಿದ್ದೀನಿ. ಒಂದು ಕಾಲದಲ್ಲಿ 5 ಗಂಟೆ ಕತ್ಲೆಗೆ ಎದುರ್ತಿದ್ದನು, ಇವತ್ತು 3 ಗಂಟೆ ರಾತ್ರಿಗೆ ಬೇರೆ ಕಡೆ ಬಾರ್ಡರ್ಗೆ ಹೋಗ್ತಾಯಿದ್ದೀನಿ. ಇದಲ್ವ ಬದಲಾವಣೆ ಅಂತ ಅಂದರೆ ಖುಷಿ ಆಗುತ್ತೆ ಗುರು ನನಗೆ. ನನಗಂದರೆ 2 ರೀಸನ್ ನಾನು ಟ್ರಾವೆಲಿಂಗ್ ಈ ಮಂತ್ ಸ್ಟಾರ್ಟ್ ಮಾಡಿದ್ದು. ಬಿಕಾಸ್ ಏನಂತ ಅಂದರೆ ಲಾಸ್ಟ್ ವೀಕು ಆಲ್ಸೋ ನಾನು ಮೈಸೂರಿಗೆ ಹೋಗಿದ್ದೆ. ಆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅದು ಲೆಂತಿ ವಿಡಿಯೋ ಎಡಿಟ್ ಮಾಡೋದಕ್ಕೆ ಟೈಮು ಸಿಗಲಿಲ್ಲ. 1 ವೀಕ್ ಗ್ಯಾಪ್ ಆದ್ರೂ. ಸೊ ಆ ವಿಡಿಯೋಗಿಂತ ಮುಂಚೆ ಈ ವಿಡಿಯೋ ಅಪ್ಲೋಡ್ ಆಗಿರುತ್ತೆ. ಬಿಕಾಸ್ ಈ ವಿಡಿಯೋ ತುಂಬ ಶಾರ್ಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಶಾರ್ಟಾಗಿ ಫಿನಿಷ್ ಮಾಡ್ತೀನಿ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ. ಆ ವಿಡಿಯೋ ತುಂಬ ಲೆಂತಿಯಾಗಿ ಬಂದಿದೆ. ಸೊ ಲೆಂತಿಯಾಗಿರೇ ಇರಲಿ, ತೊಂದರೆ ಇಲ್ಲ. ಅದು ಯಾವ ರೀತಿ ಬಂದಿದೆ ಅದೇ ರೀತಿಯೇ ಎಕ್ಸ್ಪ್ಲೋರ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕಿಂತ ಇದು ತುಂಬ ಬೇಗ ಬಂದಿರುತ್ತೆ ವಿಡಿಯೋ. ಇನ್ನೊಂದು ಬೇಜಾರಾಗೋ ಮ್ಯಾಟ್ರ್ ಏನಪ್ಪ ಅಂತ ಅಂದರೆ ಗಾಡೀಲಿ ಫ್ಯೂಲ್ ಇಲ್ಲ. ನಾನು ನೈಟ್ ಹಾಕ್ಸೋಣ ಅಂತ ಇದ್ದೆ, ಮತ್ತೆ ಅದು ಬ್ಯುಸಿ ಶೆಡ್ಯೂಲಿಂದ ಮರೆತುಬಿಟ್ಟೆ. 2 ಅರೌಂಡ್ ಒಂದು 80 ಕಿಲೋಮೀಟ್ರ್ ಕೊಡುತ್ತೆ ಮೈಲೇಜು. 80 ಕಿಲೋಮೀಟ್ರ್ ಹೋಗ್ಬೋದು. ಸೊ ಹೋಗ್ಬಿಟ್ಟು ನೋಡೋಣ. ಗಾಯ್ಸು ಬಂದರು. A few minutes later. 5 ಗಂಟೆಗೆ ಬಿಡೋದು ಅಂತ ಹೇಳ್ತಿದ್ದಾರೆ. ಏನಂತೆ ನಾನು ಗೆಸ್ ಮಾಡಿದ್ದೆ 5 ಗಂಟೆ. ಕೋಣಕೊಂಡೆ ಬಂದರ್ಗಟ್ಟೆ ಆ ರೋಡಲ್ಲಿ ಹೋಗ್ಬೇಕಾಗುತ್ತೆ. ಕಗ್ಲಿಪುರ ಲಾಂಗ್ ಆಗುತ್ತೆ. ಮಾರ್ನಿಂಗ್ ಸ್ಯಾಡ್ ನ್ಯೂಸ್. ಈ ಕಡೆ ಎಂಟ್ರಿ ಇಲ್ಲ, ಗೆಸ್ ಮಾಡಿದ್ದೆ, ಹಂಗೆ ಆಯಿತು. ನೋಡ್ತಿದ್ದಾರಲ್ಲ ಬೈಕ್ಗಳು, RR5, ಹಿಮಾಲಯನ್ ಆ್ಯಂಡ್ ಎಕ್ಸ್ಪಲ್ಸ್. ಒಳ್ಳೆ ಎಲ್ಲರ ಹತ್ರ ರೈಡಿಂಗ್ ಬೈಕ್ ಕಡೆ ಆರಾಮಾಗಿ ಹೋಗ್ಬರ್ಬೋದು ಅಂದ್ಕೊಳ್ತೀನಿ. ಮಾರ್ನಿಂಗ್ ಚೆಕ್ಕಿಂಗು. ಅಲ್ಲೊಂದು 10 ನಿಮಿಷ ಗಾನು, ಇಲ್ಲೊಂದು 10 ನಿಮಿಷ ಗಾನು. ಚೆಕಿಂಗ್ ಇಸ್ ದೇರ್. ಅಂತೂ ಇಂತೂ ಮೇನ್ ರೋಡಿಗೆ ಬಂದು ಟಚ್ ಆದ್ವಿ ಅನ್ಕೊಂಡಿದ್ದೀನಿ. ಟಚ್ ಆದ್ವು. ಇಷ್ಟೊತ್ತಿಗೆ ಆಲ್ರೆಡಿ 4:40 ಆಗೋಯ್ತು ಗುರು ಟೈಮು. ರೋಡ್ ಅಯ್ಯೋ ಬೀಜ ಬಾಯಿಗೆ ಬರ್ತೈತೆ. ಬೀಜ ಬಾಯಿಗೆ ಬರೆಸಿತಲ್ಲ ಗುರು ಸೀನು. ಗಾಯ್ಸ್ ಹೇಳ್ತಿದ್ದಾರೆ ಇಲ್ಲಿಂದ ಸ್ಟ್ರೈಟ್ ರೋಡು ಅಂತ. ಸ್ಟ್ಯಾಂಡ್ ತೆಗ್ದಿಲ್ಲ ಗುರು, ಇಲ್ಲಿಂದ ಸ್ಟ್ರೈಟ್ ಒಂದೇ ರೋಡು ಅಂತ. ಆ್ಯಂಡ್ ಆಲ್ರೆಡಿ ಸ್ಪೀಡ್ ಲಿಮಿಟ್ ಆಲ್ಸೋ 100 130 ಹೋಗ್ತಿದ್ದೀವಿ. ಅದೇ ಸ್ಪೀಡ್ ಮೇಂಟೈನ್ ಮಾಡೋಣ ಅಂತ. ಸದ್ಯಕ್ಕೆ ಪ್ಲ್ಯಾನ್ ಮಾಡಿರೋ ಮ್ಯಾಟ್ರ್ ಏನಪ್ಪ ಅಂತಂದರೆ, ಪ್ಲ್ಯಾನ್ ಮಾಡಿರೋದು ಒಂದೇ ಪ್ಲೇಸಿಗೆ, ಮಲ್ಲಪ್ಪನ ಕೊಂಡ. ಅಲ್ಲಿಂದ ಬೇರೆ ಪ್ಲೇಸಿಗೆ ಪ್ಲ್ಯಾನ್ ಮಾಡ್ಬೇಕಂದ್ರೆ ಮತ್ತೆ ಒಂದು 30 ಮಿನಿಟ್ಸ್ ವೇಸ್ಟ್ ಆಗುತ್ತೆ. ಇನ್ನೂ ಪ್ಲ್ಯಾನ್ ಆಗಿಲ್ಲ, ನೋಡಬೇಕು ಎಲ್ಲೆಲ್ಲಿಗೆ ಹೋಗ್ತೀವಿ ನಮಗೆ ಗೊತ್ತಿಲ್ಲ. ಹೇಗುರು ರೋಡ್ ಇಷ್ಟೊಂದು ವರಷ್ಟಾಗಿದೆ, ಧೂಳು ಗುಂಡಿ. ಅದು ಹೈವೇಲಿ ಬಿಡ್ತಾರೆ ಒಳ್ಳೆ ವ್ಯೂ ಪಾಯಿಂಟ್ ಹೊಡಿದೀವಿ. ಒಳ್ಳೆ ವ್ಯೂ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಬಂದಿದ್ದೀವಿ. ಅದೇ ಥರ ಟೈಮ್ಗೂ ಅಷ್ಟೇ ಪಿಕಪ್ ಮಾಡಿದೀವಿ. ಹೊಸೂರು ಮೇನ್ ರೋಡ್ ದಾಟಿ ಬಂದಿರೋ ಗಾಡಿ ಅಂತೂ 120 ಕಮ್ಮಿ ಬಂದೇ ಇಲ್ಲ. ಚಚ್ಕೊಂಡು ಬಂದಿರೋದೇ ಜಾಸ್ತಿ. 4 ಬೈಕ್ ಅಂತೂ ಮಸ್ತಾಗಿ ಬಂದಿದ್ದೀವಿ. 540 ಅರೌಂಡ್. ನಾವು ಒಂದು 5:30 ಗಾಡಿ ಟೀ ಕುಡಿಯೋಕೆ ಹಾಕಿದ್ರು. ಓಕೆ 1 ಅವರಲ್ಲಿ ಹೊಡೆದಿದ್ದೀವಿ ಗಾಡಿ ಬಣ್ಣ. ಮಾವಿನ ತೋಪು ಕಪಲ್ಸ್ಗಳು ಚೆನ್ನಾಗಿದೆ ಗುರು. ದಾರಿ ಒಳ್ಳೆ ವ್ಯೂ. ಕೊನೆಗೂ ಚೀತಾ ಡಿಸ್ಟಿಕ್ಕು ದಾಟ್ತು, ಬಾರ್ಡರ್ನು ದಾಟಿ KGF ಕರ್ಕೊಂಡು ಬಂದಾಯಿತು. KGF 50 ಕಿಲೋಮೀಟರ್ಸ್.
ಹಲೋ, ಲೈವ್ ಲೊಕೇಶನ್ ಓಕೆ ನೋಡ್ತೀನಿ. ಓಕೆ, ಮ್ಯಾಟ್ರ್ ಏನಾಯಿತು ಅಂತ ಅಂದರೆ, ನಾನು KGF ವೀಡಿಯೋ ಮಾಡ್ತಿದ್ದೆ. ನಮ್ಮೂರೆಲ್ಲ ರೈಡ್ ತಗೊಬಿಟ್ಟಿದ್ದಾರೆ, ನಾನು ಸ್ಟ್ರೈಟ್ ತಗೊಬಿಟ್ಟಿದ್ದೀನಿ. ಆ ಸ್ಟ್ರೈಟ್ ಏನಾಗಿದೆ ಅಂದರೆ, ನಾನು ನಾರ್ಮಲಾಗಿ ಹೊಡೆಯೋ ಸ್ಪೀಡಿಗೆ ಅದು 7 ಕಿಲೋಮೀಟರ್ ಡಿಸ್ಟೆನ್ಸ್ ಇವಾಗ ನನಗೂ. ಆಮೇಲೆ ನಾನು ಇನ್ನೂ ಹೊಡ್ಕೋಗಿರೋದು ನೋಡ್ರೆ 10 ಕಿಲೋಮೀಟ್ರ್ ಹೋಗಿದ್ದೀವಿ. ಇವ್ರಿಗಿಂತ 10 ಕಿಲೋಮೀಟ್ರ್ ರಾಂಗ್ ರೂಟಲ್ಲಿದ್ದೀನಿ. 10 ಕಿಲೋಮೀಟ್ರ್ ತಿರ್ಸ್ಕೊಬರೋದು 20 ಕಿಲೋಮೀಟ್ರ್. ಯಪ್ಪ ಭಗವಂತ, ಇಷ್ಟೊತ್ತಾಯಿತು ಬರೋ ಹೊತ್ತಿಗೆ. ಅದು ಫುಲ್ ಆಫ್ ರೋಡಿಂಗು. ರೋಡ್ ಇಷ್ಟು ಚೆನ್ನಾಗಿಲ್ಲ, ಫುಲ್ ಆಫ್ ರೋಡಿಂಗ್ ಅಂದರೆ ಆಫ್ ರೋಡಿಂಗು. ಅಯ್ಯೋ, ಎಲ್ಲ ಹೋಗ್ಬಿಟ್ಟೆ ಅನಿಸ್ಬಿಡ್ತಾರೆ ಹಂಗಂತ. ಇವಾಗ ಸ್ವಲ್ಪ ಚಳಿ ಆಗ್ತಿದೆ ಗುರು. ಅಲ್ಲೇನು ಹೈವೇಲಿ ಏನು ಚಳಿ ಆಗಲಿಲ್ಲ, ಇಲ್ಲಿ ಸ್ವಲ್ಪ ಲಿಟಲ್ ಬಿಟ್ಟು ಚಳಿ ಆಗ್ತಿದೆ. ಇನ್ನೊಂದೇನಂದರೆ, ನಾಲೆಡ್ಜು ಕಮ್ಯುನಿಕೇಷನ್ ಗ್ಯಾಪ್ ಇರೋದ್ರಿಂದ ರೋಡ್ ಬಗ್ಗೆ ಕೇಳೋದಕ್ಕಾಗೋದಿಲ್ಲ. ಸ್ವಲ್ಪ ತೆರೆಯೋದು ಅಷ್ಟೇ ಕೇಳೋಕ್ಕಾಗೋದು. ಅದು ನೋಡಿದ್ರೆ ಫುಲ್ಲು ರಾಂಗ್ ಸ್ಟೆಪ್ ಆಗ್ಬಿಡ್ತು. ಫಾಲ್ಟ್ ಝೋನಿಗೆ ಎಂಟ್ರಿ ಕೊಟ್ಟಾಯಿತು. ಆ್ಯಂಡ್ ನಾನು ಲೇಟ್ ಮಾಡಿರೋದ್ರಿಂದಾಗಿ ಸನ್ಸೆಟ್ ಆಲ್ಸೋ ಅಷ್ಟು ಆಗಿದೆ. ನೋಡ್ಬೋದು ನೀವು ವ್ಯೂವ. ನನ್ನಿಂದ ಲೇಟ್ ಆಗಿದೆ ಗುರುತ್ತು. ನಾನು ಅಲ್ಲೊಂದು ಸ್ಟ್ರೈಟ್ ತಗೊಬೋದು, ರೈಟ್ ತಗೊಂಡಿದ್ರೆ ಮುಗ್ದಾಗಿತ್ತು ಮ್ಯಾಟ್ರು. ಇವಾಗ ನಮ್ಮ ವಯಸ್ಸಿಂದ ಆದಷ್ಟು ಹೊಡಿತಿದಾರ. ರೋಡ್ ಮಾತ್ರ ಸೆಕ್ಸಿ ಆಗಿದೆ. Don't talk like rascal. ಅಲ್ಲಿ ಕಾಣ್ತಿದೆಯಲ್ಲ, ಅಲ್ಲಿಗೆ ಹೋಗ್ಬೇಕು ಆ ಟಾಪ್ 1ಗೆ. ಆ ಟೈಮ್ ಸಾಕಾಗಿದೆ ಮಾತ್ರ. ಬೇರೆಯವ್ರದ್ದು ಡ್ರೋನ್ ಕ್ಯಾಪ್ಚರ್ ಇರುತ್ತಲ್ಲ, ಅದು ಸಾಕಾಗಿ ಕಾಣುತ್ತೆ. ಯು ಕ್ಯಾನ್ ಮೇಕ್ ಪರ್ಫೆಕ್ಟ್. ಅಲ್ಲಿಗೆ ಹೋಗ್ಬೇಕು ಅಂದರೆ ನಮಗಿನ್ನೂ 20 ಮಿನಿಟ್ಸ್ ಬೇಕು. 9 ಕಿಲೋಮೀಟರ್ ಇದೆ. ಹೋಗ್ತೀವಿ. ಆದರೆ ಸ್ವಲ್ಪ ಗಾಡಿ ತಿಂತಿದ್ವಿ ಆಲ್ರೆಡಿ. ನೋಡಿ, ಯಾರೋ ಹೋಗ್ಬಿಟ್ಟು ಬರ್ತಿದ್ದಾರೆ ಕಲ್ತಿದ್ವಿ. ಬಿಡಿ. ಒಂದು ಒಳ್ಳೆ ಶೇಪಲ್ಲಿ ಇದೆ ಗುರು. ಓ ಎಷ್ಟು ಎತ್ತರದಲ್ಲಿದೆ ಅಂದರೆ ಚೆನ್ನಾಗಿದೆ ಗುರು. ಗೊತ್ತಾ, ಒಂದೇ ಒಂದು ವಿಲೇಜ್ ಇದೆ ಅಲ್ಲಿ. ಬೆಳಗ್ಗೆ ಬರೋದಕ್ಕೂ ಒಳ್ಳೆ ಕ್ಲೈಮೇಟ್ ಸಾಕಾಗಿದೆ. ಇದೆ ನೋಡು ಸ್ಟ್ರೈಟು. ಇದೆ, ಅಲ್ಲಿಗೆ ಬರ್ಬೇಕು. ಮತ್ತೆ ರಿವರ್ಸ್ ನಾವು. ಇಲ್ಲಿಂದ ಸ್ಟಾರ್ಟ್ ಆದರೆ ಇಟ್ ವಿಲ್ ಬಿ ದೇರ್ ಆನ್ ದಟ್ ಸೈಡ್. ನಮ್ಮ ಕರ್ನಾಟಕ ಬಗ್ಗೆ ಗುರು ಇದುವೆ. ಇದೆ ಗುರು ಮಲ್ಲಪ್ಪನ ಕೊಂಡ. ಫೈನಲ್ ವ್ಯೂ. ಏನು ಫೀಸ್ ಆಗಿದೆ ಗೊತ್ತಾ ಗುರು? ಇನ್ನೇನು ಅಲ್ಲಿಗಿನ್ನ ವಾಕಿಂಗಲ್ಲೇ ಹೋಗ್ಬೇಕಿನ್ನ. ತುಂಬ ಸಿಟಿನ ದೂರ. ಹೆಂಗೈತೆ? ಸಕ್ಕತ್ತಾಗಿದೆ. ನಡ್ಕೋಗ್ತಿದ್ರೆ ಹಂಗೆ
ಬೀಜ ಬಾಯಿಗೆ ಬರುತ್ತೆ ಯಪ್ಪ. ಇಲ್ಲಾದ್ರೂ ಒಂಥರ ಐ ಥಿಂಕ್ ಸಮಥಿಂಗ್ ಇಸ್ ದೇರ್. ಬೀಜ ಬಾಯಿಗೆ ಇಟ್ಕೊಂಡು ಓಡಾಡ್ಬೇಕು ಇಲ್ಲಿ. ತುಂಬ ರಿಸ್ಕಿ ಇದೆ ಅದು. ಪೂರ್ತಿ ಹೋದ್ರೆ ತೊಂದರೆ ಅಲ್ಲ, ಆಫ್ ಹೋದ್ರೆ ಬದುಕಕ್ಕೂ ಹಾಕಲ್ಲ ಬಾಳಕ್ಕೂ ಹಾಕಲ್ಲ. ಹೌದು, ಅದು ರೋದ್ನೆ ಇರೋ ಬರೋ ಎಲ್ರಿಗೂ ರೋದ್ನೆ. ಅದು ಒಟ್ಟಿಗೆ ಹೊಂಟೋಗ್ಬಿಡ್ಬೇಕು ಫುಲ್ಲು. ಅಯ್ಯೋ ಹುಷಾರು. ಆಮೇಲೆ ಸ್ನ್ಯಾಪ್ ರೆಕಾರ್ಡ್ ಮಾಡಬೇಕು. ಆಯ್ತು, ಫೋನ್ ಕೊಡಿ. பதறாமல் பூவிழும் குளத்தின் மேலே உருவாகும் வளையல் போலே நான் வாழ்ந்த அதிர்வை கொடுப்பேனே. கதறாமல் வாகாய் வாகாய் வாழ்கிறே. ಒಳ್ಳೆ ವ್ಯೂ ಗುರು ಇವತ್ತು ಮಾತ್ರ ಮಸ್ತಾಗಿದೆ. ಬದಲ